ಅಪ್ಪು ರಿಲೀಸ್ ನೋಡ್ಕೊಂಡ್ ಬಂದೆ, ಏನನ್ಸ್ತಪ್ಪ? ನನಗೆ ಸೂಪರ್ ಆಗಿದೆ ಮೂವಿ. ಬರ್ಡೇ ಸ್ಪೆಷಲ್, ಅದಕ್ಕೆ ಹೋಗಿದ್ವಲ್ಲ, ನೋಡಿದ್ವಿ, ಎಂಜಾಯ್ ಮಾಡಿದ್ವಿ. ನೋಡ್ಕೊಂಡು ಬೆಟ್ಟಕ್ಕೆ ಬಂದಿದ್ದೀವಿ. ಬೆಟ್ಟ ಮುಗಿಸ್ಕೊಂಡು ಕೆಳಗಡೆ ಹೋಗ್ಬಿಟ್ಟು ವೀಡಿಯೋಸ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಬರೀ ನನ್ನ ಜೀವನನೇ ಇದಾಗ್ಬಿಟ್ಟಿದೆ ಗುರು. ಮೂವಿ ನೋಡು, ರಿವ್ಯೂ ಮಾಡು, ವೀಡಿಯೋ ಮಾಡು, ಅಪ್ಲೋಡ್ ಮಾಡು. ಆದರೆ ಆನೆಸ್ಟಾಗಿ ಕೊಡ್ತೀನಿ ಗುರು ರಿವ್ಯೂನ. ಆನೆಸ್ಟ್ ಆಗೇ ಬರಬೇಕು. ಆನೆಸ್ಟಾಗಿ ಕೊಟ್ರೆ ತಾನೇ ಜನ ಲೈಕ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಅದೇ ಮಾಡೋದು. ಅಯ್ಯೋ ಡಬಲ್ ಮೀನಿಂಗು ಸರ್. ನಿಮ್ಗೆ ಏನು ಅನ್ನಿಸ್ತೋ ಬಂದಿದ್ರಲ್ಲ? ನನಗೆ ನೋಡು, ನಾನಂತೂ ಯಾವ ಹೀರೋ ಫ್ಯಾನ್ ಅಲ್ಲ. ನಾನು ಹೀರೋಗೋಸ್ಕರ ಅಂತೂ ಮೂವಿಗಳನ್ನ ನೋಡೋದೇ ಇಲ್ಲ. ನಾನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೋಸ್ಕರ ಬಂದಿದ್ದು. ಅದೇ ಏನು ಎಕ್ಸ್ಪೀರಿಯನ್ಸ್ ಆಯಿತು? ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್. ಮೂವಿ ನೋಡಿದ್ರಲ್ಲ, ಏನು ಅನ್ನಿಸ್ತು ಗುರು? ಆ ಮೂವಿನ ರಿವ್ಯೂ ಮಾಡೋಕ್ಕಾಗಲ್ಲ. ಅಪ್ಪು ಮೂವಿ ರಿಲೀಸ್ ಆದಾಗ ನಾನು ಇನ್ನೂ ಹುಟ್ಟೇ ಇರಲಿಲ್ಲ. ಆಗಿನ ಫಿಲಮ್ ಮೇಕಿಂಗ್ ಪ್ರಾಸೆಸ್ಸೇ ಬೇರೆ, ಆಗಿನ ಸ್ಟ್ಯಾಂಡರ್ಡ್ನೆಸ್ಸೇ ಬೇರೆ, ಇವಾಗಿರೋ ಸ್ಟ್ಯಾಂಡರ್ಡ್ನೆಸ್ಸೇ ಬೇರೆ. ಜನ್ರೇಷನ್ ತಕ್ಕಂತೆ ಅಪ್ಡೇಟ್ ಆದಾಗ ಈಗಿನ ಜನ್ರೇಷನ್ಗೆ ಅದು ನೋಡಿದಾಗ ಎಂಜಾಯ್ ಮಾಡ್ಬೇಕಷ್ಟೇ, ರಿವ್ಯೂ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು. ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಎಂಜಾಯ್ ಮಾಡಿದ್ವಿ, ಮೂವಿನ ಎಂಜಾಯ್ ಮಾಡಿದ್ವಿ ಅಷ್ಟೇ. ನಾನು ಎಂಜಾಯ್ ಮಾಡಿದ್ರಾ? ಎಂಜಾಯ್ ಮಾಡಿದ್ವಿ. ಓಕೆನಾ? ಓಕೆ. ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಒಂದು ಕಡೆ, ಸರಿನಾ? ಏನು ದಿನಕ್ಕೆ 12-15 ಮೂವಿ ರಿಲೀಸ್ ಆಗುತ್ತೆ. ಆ 15 ಮೂವಿಲಿ ಯಾವುದೋ ಒಂದು ಮೂವಿ ಚೆನ್ನಾಗಿರುತ್ತೆ. ಆ ಒಂದು ಮೂವಿ ಇನ್ನು 14 ಮೂವಿ ಓವರ್ಫ್ಲೋ ಆಗಿರೋದ್ರಿಂದ ಆ ಒಂದು ಮೂವಿ ಕಾಣಿಸ್ಕೊಳ್ಳಲ್ಲ. ಅದು ಹೆಂಗಿದೆ ಏನು ಅಂತ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಬರಬೇಕು. ಹೌದು, ಇವತ್ತೊಂದು ಒಳ್ಳೆ ಸಿನಿಮಾ ತೋರಿಸಿದ್ದೀವಿ, ಅದು ಅಪ್ಪು ಬಾಸ್ತು. ಎಂಜಾಯ್ ಮಾಡಿದೆ, ಖುಷಿ ಆಯಿತು. ಇನ್ನು ಅದಕ್ಕಿಂತ ಬೇಕಾ? ಏನಂತೀರಾ ಫ್ರೆಂಡ್ಸ್? ನಿಮ್ಮ ಒಪಿನಿಯನ್ನ ಕಮೆಂಟ್ ಹಾಕಿ ಫ್ರೆಂಡ್ಸ್. ಗುರು, ನನಗೆ ಆ ಥರ ಎಲ್ಲ ವ್ಲಾಗ್ ಮಾಡ್ತಾರೆ ಗೊತ್ತಾ? ಹಾಯ್ ಫ್ರೆಂಡ್ಸ್, ಹೌ ಆರ್ ಯು ಫ್ರೆಂಡ್ಸ್ ಅಂತ. ಕ್ರಿಂಜ್ ಅನ್ಸುತ್ತೆ ಗುರು ನನಗೆ. ಆದರೆ ಏನು ಮಾಡೋದು, ಜನರಿಗೆ ಕ್ರಿಂಜೇ ಇಷ್ಟ ಆಗೋದು. ಅದನ್ನೆಲ್ಲ ಅಷ್ಟ್ರ ಮಟ್ಟಿಗೆ ನೋಡಿ ಎಂಜಾಯ್ ಮಾಡೋರು ಅವರ ಅಂತ ಅನ್ಸ್ಬಿಡುತ್ತೆ. ಅದಾಗೆ ನಮ್ಮ ಮೂವಿಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂದರೆ, ಕಾಮಿಡಿ ಪ್ಲಾಟ್ ರೈಟರ್ಸೇ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಕಾಮಿಡಿ ಅಂತ ಎಂಜಾಯ್ ಮಾಡೋ ಕಾಮಿಡಿಗಳೇ ಬರ್ತಿಲ್ಲ. ಜಸ್ಟು ಸುಮ್ಮನೆ ರೇಗಿಸ್ಬೇಕಾದ್ರೆ ಎಲ್ಲರೂ ನೋಡಿದಾಗಲೇ ಒಂಥರ ಆಗುತ್ತೆ. ಇನ್ನು ಆ ಥರ ಕ್ರಿಂಜಾಗಿ ವೀಡಿಯೋ ಮಾಡಬೇಕಾದ್ರೆ ಅವ್ರ ಅಕ್ಕಪಕ್ಕದವ್ರು ನೋಡ್ಕೊಂಡು ಏನಂತ ಬೈಕೊಂಡಿರಲ್ಲ. ಇದು ಯಾವ ಚೈಲ್ಡ್ ನೋಡೋ ವೀಡಿಯೋ ಮಾಡ್ತೈತೆ ಅಂತ ಅನ್ಸ್ತದೆ. 100% ಅನ್ಕೊಂಡಿರ್ತಾರೆ. ಹಾಯ್ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ಚಿತ್ರಾನ್ನ ತಿಂದೆ ಫ್ರೆಂಡ್ಸ್, ಬೆಳಗ್ಗೆ ಎದ್ದು ವಾಕಿಂಗ್ ಹೋದೆ ಫ್ರೆಂಡ್ಸ್, ಅದು ತೊಳೆದೆ ಫ್ರೆಂಡ್ಸ್, ಇದನ್ನು ತೊಳೆದೆ ಫ್ರೆಂಡ್ಸ್, ಗ್ರೀನ್ ಟೀ ಕುಡಿದೆ ಫ್ರೆಂಡ್ಸ್. ಏನಿದೆ ಅದರಲ್ಲೆಲ್ಲ ಕ್ರಿಂಜ್ ಇದೆ. ಹೌದಾ? ಅದೇ ಇವಾಗ ಕಂಟೆಂಟ್. ಅವೆಲ್ಲ ನೋಡಿದಾಗ ಏನು ಅನ್ಸ್ಬಿಡುತ್ತೆ ಅಂತಂದ್ರೆ, ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಈ ತರದೆಲ್ಲ ಇದಾರೆ ಜನ.